ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಅಟ್ಯಾಕ್ ಹಿಂದಿದೆಯಾ ರಾಜಕೀಯ? ಡಿಕೆ ಬ್ರದರ್ಸ್ ಕುಸುಮಾ ವಿರುದ್ಧ ಕೊಲೆ ಆರೋಪ ಮಾಡಿದ್ದೇಕೆ? ಅಷ್ಟಕ್ಕೂ ಮೊಟ್ಟೆ ದಾಳಿ ನಡೆಸಿದ್ದು ಯಾರು? ಆತನ ಹಿನ್ನೆಲೆ ಏನು? ಮೊಟ್ಟೆ ಎಸೆತದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಬಿಜೆಪಿ ಶಾಸಕ ಮುನಿರತ್ನ. ಕೆಸಿ ಜನರಲ್ ಆಸ್ಪತ್ರೆಗೆ ಶಾಸಕ ಮುನಿರತ್ನ ದಾಖಲಾಗಿದ್ದಾರೆ. ತಲೆ ಸುತ್ತುತ್ತಾ ಇದೆ ಅನ್ನೋ ಕಾರಣಕ್ಕೆ ಮುನಿರತ್ನ ಅಡ್ಮಿಟ್ ಆಗಿದ್ದಾರೆ. ಮೊಟ್ಟೆ ದಾಳಿ ಆಯಿತು ಅಂತಲ್ಲ, ತಲೆ ಸುತ್ತಾ ಇದೆ ಅಂತ ಕಾರಣ ಕೊಟ್ಟು ಮುನಿರತ್ನ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಎಮರ್ಜೆನ್ಸಿ ವಾರ್ಡ್ನಿಂದ ತೀವ್ರ ನಿಗಾ ಘಟಕಕ್ಕೆ ಶಿಫ್ಟ್ ಮಾಡಲಾಗಿದೆ. 2 ಗಂಟೆ ಅಬ್ಸರ್ವೇಷನ್ನಲ್ಲಿರುವುದಕ್ಕೆ ವೈದ್ಯರು ಸಲಹೆ ಕೊಟ್ಟಿದ್ದಾರೆ. ಹೀಗಾಗಿ ಆಸ್ಪತ್ರೆಯಲ್ಲೇ ಶಾಸಕ ಮುನಿರತ್ನ ಇದ್ದಾರೆ. ಇವತ್ತು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ 100ನೇ ಜನ್ಮದಿನ ಇತ್ತು, ಸುಶಾಸನ ದಿನ. ಆ ಕಾರ್ಯಕ್ರಮದಲ್ಲಿ ಮುನಿರತ್ನ ಅವರು ಭಾಗಿಯಾಗೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಮೊಟ್ಟೆ ಅಟ್ಯಾಕ್ ಆಗಿತ್ತು. ಶಾಸಕ ಮುನಿರತ್ನ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಕಾಂಗ್ರೆಸ್ನ ಕಾರ್ಯಕರ್ತರು ಮೊಟ್ಟೆ ಎಸೆದಿದ್ರು. ಸೊ ಒಂದು ದೊಡ್ಡ ಹೈಡ್ರಾಮಾ ನಡೀತು. ಈ ಹಿಂದೆ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಅಂಧರಾಗಿ ಹೊರಗಡೆ ಬಂದ ನಂತರ ಸಾರ್ವಜನಿಕವಾಗಿ ಎಲ್ಲೂ ಕಾಣಿಸ್ಕೊಳ್ತಾ ಇರಲಿಲ್ಲ RR ನಗರದ ಶಾಸಕರು ಮುನಿರತ್ನ. ಆ ಭಾಗದವರಿಗೆ ಗೊತ್ತಿದೆ ಅವರು ಎಷ್ಟು ಸಕ್ರಿಯವಾಗಿದ್ರು, ಸಕ್ರಿಯ ರಾಜಕಾರಣಿಯಾಗಿದ್ರು, ಆ ಭಾಗದಲ್ಲಿ ಎಷ್ಟೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ರು, ಪ್ರತಿದಿನ ಜನರ ಜೊತೆ ಇರ್ತಾ ಇದ್ರು. ಆದರೆ ಆ ಕೇಸ್ ಆಯ್ತಲ್ಲ, ಜೈಲಿಗೆ ಹೋಗಿ ಮತ್ತೆ ಬಂದ್ರಲ್ಲ, ಅದಾದ ಬಳಿಕ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಇವತ್ತೇ ಅವರು ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿದ್ದು, ಅದೂ ಕೂಡ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾರ್ಯಕ್ರಮ ಅಂತ. ಅದೇ ಹೊತ್ತಿನಲ್ಲಿ ಕಾಂಗ್ರೆಸ್ನ ಒಂದಷ್ಟು ಜನ ಕಾರ್ಯಕರ್ತರು ಮೊಟ್ಟೆ ಎಸೆದಿದ್ರು. ಅದರ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಮಾಡಿದರು. ಪ್ರತಿಭಟನೆ ಯಾವ ಹಂತಕ್ಕೆ ಹೋಗಿತ್ತು ಅಂತ ಮಧ್ಯಾಹ್ನ ನಿಮಗೆ ಗೊತ್ತಿದೆ. ಅದಾದ ಬಳಿಕ ಈಗ ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಮುನಿರತ್ನ ಅವರು. ಪ್ರಜ್ವಲ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಏನಾಗಿತ್ತು ಅಂತ ಮುನಿರತ್ನ ಅವರಿಗೆ? ವಾಸುದೇವ್, ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರು ಕೆಸಿ ಜನರಲ್ ಆಸ್ಪತ್ರೆಗೆ ಬಂದು ಟ್ರೀಟ್ಮೆಂಟ್ ಅನ್ನ ಕೂಡ ಪಡೆದುಕೊಂಡಿರುವಂತದ್ದು. ತಲೆ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಗಾಯವಾಗಿದೆ ಅನ್ನುವಂತ ಒಂದು ವಿಚಾರ ಇದೆ, ಅದು ಅವರೇ ಹೇಳ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ವೈದ್ಯರ ಬಳಿಗೆ ಬಂದು ಅದರ ಬಗ್ಗೆ ಮಾಹಿತಿಯನ್ನ ಕೂಡ ಕೊಟ್ಟರು. ಆ ಒಂದು ಈಗ ನಂದಿನಿ ಲೇಔಟ್ ಪೊಲೀಸರು ಕೂಡ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಇಲ್ಲಿ ಅವರ ಬಳಿಯಲ್ಲಿ ಮಾಹಿತಿ ಪಡೆಯುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಠಾಣೆಗೆ ಹೋಗಿ ದೂರನ್ನ ಕೊಡದೇ ಇದ್ರು ಕೂಡ ಅವರು ಈಗಾಗಲೇ ಆಸ್ಪತ್ರೆಗೆ ಅಡ್ಮಿಟ್ ಆಗಿರೋದ್ರಿಂದಾಗಿ ಇಲ್ಲೇ ಬಂದು ಅವರಿಂದ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಂಡು ಇಲ್ಲೇ ದೂರನ್ನು ದಾಖಲಿಸುವಂತ ಒಂದು ಸಾಧ್ಯತೆ ಏನಿದೆ ಅದು ದಟ್ಟವಾಗಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ 3 ಜನರನ್ನ ಪೊಲೀಸರು ವಶಕ್ಕೆ ಕೂಡ ಪಡೆದಿರುವಂತದ್ದು. ಆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತ ಒಟ್ಟು 10 ಜನರನ್ನ ಕೂಡ ವಶಕ್ಕೆ ಪಡೆಯುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಇವರ ಉದ್ದೇಶ ಏನಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ನಂದಿನಿ ಲೇಔಟ್ ಪೊಲೀಸರು ಮಾಹಿತಿಯನ್ನ ಕೂಡ ಪಡಿತಾ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆತ ಮಾಡಿದಂತವ್ರು ಯಾರು, ಅದೇ ರೀತಿ ಅವರ ಹಿನ್ನೆಲೆ ಏನು, ಅವರು ಯಾವ ಒಂದು ಉದ್ದೇಶಕ್ಕಾಗಿ ಈ ರೀತಿಯ ಒಂದು ಕೃತ್ಯಕ್ಕೆ ಕೈ ಹಾಕಿದ್ರು ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಅಷ್ಟೇ ಅಲ್ಲದೆ ಇದ್ರ ಹಿಂದೆ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಏನಿದ್ದಾರೆ ಅವರ ಕೈವಾಡ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತನಿಖೆಯನ್ನ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಮುನಿರತ್ನ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ, ಇದು ಕಾಂಗ್ರೆಸ್ ಕಾರ್ಯಕರ್ತರೇ ಮಾಡಿರುವಂತದ್ದು, ಕಾಂಗ್ರೆಸ್ನ ರಾಜಕೀಯ ನಾಯಕರು ಈ ರೀತಿಯ ಒಂದು ಕೃತ್ಯವನ್ನ ಮಾಡಿಸಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಂದಿನಿ ಲೇಔಟ್ ಪೊಲೀಸರು ಕೂಡ ಅದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ರೀತಿ ಘಟನೆಗಳು ಆದಂತಹ ಸಂದರ್ಭದಲ್ಲಿ ಅವರ ಉದ್ದೇಶ ಏನಿರುತ್ತೆ ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗ್ತಾ ಹೋಗುತ್ತೆ. ಇಲ್ಲಿ ಮುನಿರತ್ನ ಅವರು ಕೂಡ ಸಾಕಷ್ಟು ಆರೋಪವನ್ನ ಕೂಡ ಮಾಡ್ತಾ ಇರುವಂತದ್ದು. ಆ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾರೆ. ಅಂದ್ರೆ ಯಾರು ಯಾವ ಒಂದು ಉದ್ದೇಶಕ್ಕಾಗಿ ಇವ್ರು ಹೊಡೆದ್ರು ಅಥವಾ ಇವ್ರನ್ನ ಯಾರಾದ್ರೂ ಕಳಿಸಿದ್ರ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತನಿಖೆಯನ್ನ ಮಾಡ್ಬೇಕಾಗುತ್ತೆ. ರಾಜಕೀಯ ಉದ್ದೇಶ ಇರುವಂತದ್ದೇನಿದೆ ಅದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಆದ್ರೂ ಕೂಡ ಇವ್ರನ್ನ ಕೂಡ ಮಾಹಿತಿನ ಕಲೆ ಹಾಕ್ಬೇಕಾಗುತ್ತೆ. ಇವರೇ ಯಾಕಂದ್ರೆ ಸ್ವಇಚ್ಛೆಯಿಂದ ಏನಾದ್ರು ಮಾಡಿದ್ದೆ ಆಗಿದ್ರೆ ಅಲ್ಲಿ ರಾಜಕೀಯ ಉದ್ದೇಶಗಳು ಬೇರೆ ರೀತಿಯಲ್ಲಿ ತಿರುಗಿಕೊಳ್ಬಹುದು. ಅಥವಾ ಯಾರಾದ್ರೂ ಬೇರೆಯವರು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾರು ಒಬ್ರು ನಾಯಕರು ಹೇಳಿ ಕಳಿಸಿದ್ರೆ ಈ ಒಂದು ಘಟನೆ ಏನಿದೆ ಅದು ಬೇರೆ ರೀತಿಯಲ್ಲಿ ಮತ್ತೊಂದು ಸ್ವರೂಪವನ್ನು ಪಡೆದುಕೊಳ್ಳುವಂತ ಒಂದು ಸಾಧ್ಯತೆ ಇರುತ್ತೆ. ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.